ಹೇಗಿದ್ದೀರಾ? ನಾನು ಭಯ ಆಗ್ತಿಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇವತ್ತು ನಾನು ನಿಮಗೆ ನಂದು ರಿಮೋಟ್ ಕಾರ್ ತೋರಿಸೋಣ ಅಂತ ಇದ್ದೀನಿ. ನಾನು ಅವಾಗಿಂದ ವೀಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಕಾರ್ ಆನ್ ಆಗಿಬಿಟ್ಟಿದೆ. ನನ್ನ ತಂಗಿ ಜೊತೆ ನನ್ನ ತಂಗಿನೂ ಇದ್ದಾಳೆ ನೋಡಿ. ಸೊ ಈಗ ಇವನು ವೀಡಿಯೋ ತೆಗಿತಾಳೆ ನೋಡಿ. ಇಲ್ಲಿ ಇದು ಮ್ಯಾಟ್ ಟ್ಯಾಟು 6 ವೀಲ್ ಕಾರ್ ಅಂತ 6 ವೀಲ್ಸ್ ಇರುತ್ತೆ. ಇಲ್ಲಿ ಬೂಸ್ಟರ್ ಸ್ಮೋಕ್ ಎಲ್ಲ ಬರುತ್ತೆ. ಇಲ್ಲಿ ನೀರು ಹಾಕಬೇಕು. ಇಲ್ಲಿ ದೊಡ್ಡ ಬೂಸ್ಟರ್ ಇದೆ ನೋಡಿ, ಅಲ್ಲಿಂದ ಸ್ಪ್ರೇ ಬರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟು, ಇದು ಆನ್ ಆಫ್ ಸ್ವಿಚ್ಚು. ಈಗ ರಿಮೋಟ್ ನೋಡಿ, ರಿಮೋಟು ಆನ್ ಮಾಡ್ತೀನಿ ನೋಡಿ, ಅದು ಬ್ಲಿಂಕ್ ಆಗ್ತಾಯಿದೆ. ಇದು ಆನ್ ಆಗಿಲ್ಲ ಅಂತ, ಕಾರ್ ಆನ್ ಆಗಿಲ್ಲ ಅಂತ. ಆಮೇಲೆ ಇದನ್ನು ಆಫ್ ಮಾಡಿ, ಇದನ್ನು ಆನ್ ಮಾಡಿದ್ರೆ ಕಾರು ರಿಮೋಟ್ ಆನ್ ಆಗಿಲ್ಲ ಅಂತ. ಸಕ್ಕ ಸಿಗ್ನಲ್ಸ್ ಇದೆ ಇದರಲ್ಲಿ. ಆಮೇಲೆ ಈಗ ನಿಮಗೆ ಓಡಿಸ್ಬಿಟ್ಟು ತೋರಿಸ್ತೀನಿ ಮತ್ತು ಸ್ಟಂಟ್ ಮಾಡಿ ತೋರಿಸ್ತೀನಿ ನೋಡಿ. ಬಿಗೋಯ್ತಾ? ತಿರ್ಗಾ ಹೋಗಿ ತಗೋಬೇಕಾ? ನೀವು ಫ್ರೀ ಆಗಿರ್ಬೇಕು ನೋಡಿ. ಈಗ ತಿರ್ಗಾ ಅದನ್ನ ತಗೊಬೇಕು ಅನ್ಕೊಳ್ಳಿ, ಅಲ್ಲಿ ನೋಡಿ ನನ್ನ ಮುಖ ಏನು ನೋಡ್ತೀರಾ? ಈಗ ನೋಡಿ, ಈ ಬಟನ್ ಹಾಕಿದ್ರೆ ಅಲ್ಲಿ ಸೀದಾ ಆಯ್ತು ಮೇಡಮ್. ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಹೆಂಗಿಂಗೋ ವಿಡಿಯೋ ತೆಗಿತಾ ಇದ್ದಾರೆ. ಆವಾಗಿಂದ ಎಷ್ಟು ವಿಡಿಯೋ ಮಾಡಿದ್ದೀನಿ. ಈಗ ಬೂಸ್ಟರ್ ಆನ್ ಮಾಡ್ತೀನಿ ನೋಡಿ. ಅಷ್ಟೊಂದು ಹತ್ರ ತರಿಸ್ಬೇಡ, ಆಕ್ಚುಲಿಂದ ಬಾ ನೋಡಿ ಗೈಸ್ ಬೂಸ್ಟರ್. ಈಗ ನಿಮಗೆ ಆಟೋ ಡೆಮೋ ತೋರಿಸ್ತೀನಿ ನೋಡಿ ಗೈಸ್. ಈ ಬಟನ್ ಇದೆಯಲ್ಲ, ಈ ಬಟನ್ ಒತ್ತಿದ್ರೆ ನಾನು ರಿಮೋಟ್ನ ಇಲ್ಲಿಟ್ಟುಬಿಡ್ತೀನಿ ನೋಡಿ, ಅದಾಗದೇ ಮಾಡ್ತಿದೆ. ರಿಮೋಟಲ್ಲಿದೆ, ಇಲ್ಲಿ ಅದಾಗದೇ ಮಾಡ್ತಿದೆ. ಸೊ ಆಟೋ ಡೆಮೋ ಮುಗೀತು. ಈಗ ಇದನ್ನು ಆಫ್ ರೋಡಿಂಗ್ ಟೆಸ್ಟ್ ಮಾಡೋಣ ಬನ್ನಿ ಗಾಯ್ಸ್. ಈಗ ಆಚೆ ಕಡೆ ಬಂದಿದ್ದೀನಿ, ರೋಡ್ ಫುಲ್ ಖಾಲಿಯಾಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ಆಫ್ ರೋಡಿಂಗಲ್ಲೂ ಚೆನ್ನಾಗಿ ಮಾಡುತ್ತೆ. ನನಗಂತೂ ಈ ಕಾರು ಸಖತ್ ಇಷ್ಟ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಡಿ ನಿನ್ನ ಶೋಕಿ ಎಲ್ಲ ಆಮೇಲೆ ಇಟ್ಕೋ ಅದ್ಯಾ.